ಮೇಡಮ್ ಈಗ ಎಷ್ಟೋ ಜನ ಬರ್ತಾರೆ. ಅವರು ಮನೆ ಒಂದು ಗೂಡು ಕಟ್ಟಿರ್ತಾರೆ, ಆ ಗೂಡು ಹಾಕಿರ್ತಾರೆ. ಅಂದ್ರೆ ಏನ್ ನಮ್ಮ ಕಡೆ ಹೇಳ್ತೀವಿ ಮಂಟಪ ಅಂತೆಲ್ಲ ಮಾಡ್ಕೊಂಡಿರ್ತಾರೆ ಮನೆ ಒಳಗಡೆ. ಕೆಲವರು ಜಾಗಗಳಿರಲ್ಲ, ಒಬ್ಬರು ಸ್ವಂತ ಮನೆ. ಈಗ ನೋಡಿ, ಇವಾಗ ಒಬ್ರು ಮಂಗಳೂರವ್ರು ಬಂದಿದ್ರು. ಈಗ ಅದಕ್ಕಿಂತ ಮುಂಚೆ ಒಂದು ಬಾಲಾಜಿ ಫೋಟೋ ಕೊಟ್ಟಿದ್ದೆ, ಮಂಗಳೂರು ಕಳಿಸಿದ್ದೆ. ಅವ್ರಿಗೆ ಅದು ವರ್ಕ್ ಇಷ್ಟ ಆಯ್ತು. ಅದರಿಂದ ಇವಾಗ 2 ಫ್ರೇಮ್ ಅವ್ರು ಆರ್ಡರ್ ಕೊಟ್ಟಿದ್ವಿ. ಈಗ ಬಂದಿದ್ರಲ್ಲ, 2 ಫ್ರೇಮ್ ಆರ್ಡರ್ ಕೊಟ್ರು. ಏನಕ್ಕೆ ಅಂದ್ರೆ ಅವ್ರ ಸೈಜಸ್ಗಳು ಅಂತ ಮಾಡಿರ್ತಾರೆ, ಕೆಲವರು ಸೈಜಸ್ಗಳು ಇರಲ್ಲ. ಅದರಿಂದ ಅವ್ರ ಸೈಜಸ್ ಬೇಕು ಅನ್ನೋರಿಗೆ ನಾವು ಸೈಜ್ ವೈಸು ಮಾಡ್ಕೊಡ್ತೀವಿ. ಈಗ ಅವ್ರು ಬಂದು ನಮ್ಮ ಮೆಜರ್ಮೆಂಟ್ ಇಂದ ನಮ್ಗೆ ಈ ಸೈಜ್ ಬೇಕು ಅಂತ ಕೇಳ್ತಾರೆ. ಆ ಸೈಜ್ಗೆ ಏನೇನು ದೇವ್ರ ಫೋಟೋಸ್ಗಳು ಬೇಕು, ಆಮೇಲೆ ನಿಮ್ಗೆ ಏನ್ ಸೈಜ್ ಬೇಕು, ಮತ್ತೆ ಫ್ರೇಮ್ ಏನ್ ಸೆಲೆಕ್ಷನ್ ಬೇಕು, ಅದನ್ನೆಲ್ಲ ನಾವು ರೆಡಿ ಮಾಡಿ ಕೊಡ್ತೀವಿ ಮೇಡಮ್ ಅವ್ರಿಗೆ. ಹೌದು ಮೇಡಮ್, ಯಾಕಂದ್ರೆ ಅವ್ರಿಗೆ ಬೇಕು ಅನ್ನೋ ತರ, ಅವ್ರಿಗೆ ಮನೆಗೆ ನನ್ಗೆ ಹಿಂಗೆ ಬೇಕು ಅನ್ನೋರ್ಗೆ ನಾನು ಆ ತರ ಮಾಡ್ಕೊಡ್ತೀನಿ. ಇಲ್ಲ ನಮ್ಗೆ ಏನೋ ಸೈಜಸ್ ಏನೂ ಬೇಡ, ನಮ್ಗೆ ಇಲ್ಲೊಂದು ದೇವ್ರ ಫೋಟೋ ಇಟ್ಟಿದಿರಿ, ಅದ್ರಲ್ಲಿ ಒಂದು ಫೋಟೋ ಬೇಕು ಅಂದ್ರೆ ಇಮಿಡಿಯೇಟ್ ಸಿಗುತ್ತೆ. ನಿಮ್ಗೆ ಹಿಂಗೆ ಬೇಕು, ಪ್ರಾಕ್ಟಿಕಲ್ ಹಿಂಗೆ ಬೇಕು ಅನ್ನೋರ್ಗೆ ಆರ್ಡರ್ ಕೊಡ್ಬೇಕು ಮೇಡಮ್. ನಂಗೆ ಇನ್ನೊಂದು ಗಮನ ಸೆಳೀತಾ ಇರೋದು, ಇಲ್ಲೊಂದೇನೋ ಅಡ್ಡ ಫ್ರೇಮ್ ಇಟ್ಟಿದ್ದೀರಾ, ಅದೇನದು ವೈಟ್? ಮೇಡಮ್ ಇದು ಆಂಟಿಕ್ ಅದರಲ್ಲಿ ನಾವು ಕಲೆಕ್ಷನ್ ಇದು ಎಲ್ಲ ವುಡ್ ಕಾರ್ವಿಂಗ್ ವರ್ಕ್. ಇದೆಲ್ಲ ಓಲ್ಡ್, ಒಂದು 100 years ಓಲ್ಡ್ ಮೇಡಮ್. ಇದೆಲ್ಲ ಏನ್ ಮಟೀರಿಯಲ್ ಸರ್? ಮೇಡಮ್ ಇದೆಲ್ಲ ವುಡ್, ಅಂದ್ರೆ ರೋಸ್ ವುಡ್ ಅಂತ ಇರ್ತೀವಲ್ಲ, ಇದು ಹಳೆ ವುಡ್ ಮೇಡಮ್. ಇದು ಗೊಂಬೆಗಳು ನೀವೇ ಮಾಡಿದ್ದ ಯಾರು? ಮೇಡಮ್ ಇದು ಗೊಂಬೆ ಅಂತಂದ್ರೆ ಇವಾಗ ನಮ್ ಕಲೆಕ್ಷನ್ ಇರೋದ್ರಿಂದ ಇದು ನಮ್ಮ ಬೇಕು ಅಂದ್ರೆ ನಾವು ರೆಡಿನೂ ಮಾಡ್ಕೊಡ್ತೀವಿ. ಅಂದ್ರೆ ಇದು ಓಲ್ಡ್ ಇರೋದು, ಇದಕ್ಕೆ ವ್ಯಾಲ್ಯೂಯೇಷನ್ ಪ್ರಕಾರ ಇದೇ ಬೇರೆ. ಹೊಸ ವರ್ಕ್ ಬೇಕಂದ್ರೆ ಅದನ್ನ ಬೇರೆ ಮಾಡಿ ಕೊಡ್ತೀವಿ. ಹೌದು ಮೇಡಮ್, ಇದನ್ನ ಫ್ರೇಮ್ ಮಾಡಕ್ ಕೊಟ್ಟಿದ್ದಾರೆ. ಇದನ್ನ ನಾನು ಔಟರ್ ಫ್ರೇಮ್ ಇದಕ್ಕಾಗಿದೆ, ಬಟ್ ಇದ್ರಲ್ಲಿ ರೋಸ್ ವುಡ್ ಫ್ರೇಮ್ ನಾನು ಕೊಡ್ಬೇಕು. ಇದಕ್ಕೆ ಔಟರ್ ಫ್ರೇಮ್ ಹಾಕಿದಾಗ ಇದು ಆಕ್ಚುಲಿ ಇವತ್ತು ಬರ್ಬೇಕಾಗಿತ್ತು, ಬಟ್ ನಾನು ಇವಾಗ ಸಂಡೇ ಇರೋದ್ರಿಂದ ಬೇಡ ಅಂತ ಹೇಳಿ ನಿಮ್ಗೆ ಮಂಡೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿದೀನಿ ಮೇಡಮ್. ಇದು ಫ್ರೇಮ್ ಮಾಡ್ಬೇಕು ಈಗ ಇದಕ್ಕೆ. ಹೌದು ಮೇಡಮ್, ಇದು ಒಂದೇ ಅಂತಲ್ಲ, ಆಲ್ ಒನ್ ನಮ್ ಕಡೆ ಯಾವ್ದಾಗಲ್ಲ ಅಂತ ಹೇಳಿದ ಬರಲ್ವಲ್ಲ ಅಂತವ್ ನಾವು ಕೆಲಸ ಮಾಡ್ಕೊಡ್ತೀವಿ. ಈಗ ಎಷ್ಟೋ ಜನಗಳು ಹೇಳ್ತಾರೆ, ಒಂದ್ ಯಾವ್ದೋ ಫೋಟೋ ಇರುತ್ತೆ, ಅದು ಕ್ಲಾರಿಟಿ ಇರಲ್ಲ. ಅದಕ್ಕೆ ನಮ್ಗೆ ಬೇಕೇ ಬೇಕು ಸರ್, ನಮ್ಗೆ ಇದೊಂದು ಫೋಟೋ ಮಾಡ್ಕೊಡಿ ಅಂತ ಬರ್ತಾರೆ. ಅದನ್ನೆಲ್ಲ ಕ್ಲಾರಿಟಿ ಮಾಡಿ ನಾವು ವರ್ಕ್ ಮಾಡಿ ಕೊಡ್ತೀವಿ. ಇಲ್ಲ ಅಂದ್ರೂ ಕೂಡ ನಾವು ಪೇಂಟಿಂಗ್ಸ್ ಮಾಡ್ಕೊಡಕ್ಕೂ ಅವಕಾಶ ಇರುತ್ತೆ ನಮ್ಮ ಹತ್ರ. ಹೌದು ಮೇಡಮ್, ಅವನ್ನೆಲ್ಲ ನಾವು ಮಾಡ್ಕೊಡ್ತೀವಿ. ಮೇಡಮ್ ಇದು ನೋಡಿ, ಇವೆಲ್ಲ ಹಳೆ ಫ್ರೇಮ್ಸೇ. ಇದರಲ್ಲಿ ಒಳಗಡೆ ಇರೋದು ಒರಿಜಿನಲ್ ಪೇಂಟಿಂಗು. ಇದು ಒಳಗಡೆ ಒರಿಜಿನಲ್ ಪೇಂಟಿಂಗು. ಹೌದು, ಬಟ್ ಈ ಫ್ರೇಮ್ಗಳೆಲ್ಲ ಹಳೇದೆ. ಹೌದು ಮೇಡಮ್, ಈಗ ಇದಕ್ಕೆ ಏನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ, ಇದು ವರ್ಕ್ ಸೇಲ್ ಆಗಿದೆ. ಇದೆಲ್ಲ ಏನಾಗಿದೆ ಅಂದ್ರೆ ಕಾರ್ಡ್ಬೋರ್ಡ್ ಶೀಟ್ ಎಲ್ಲ ಹೋಗ್ಬಿಟ್ಟಿತ್ತು. ಇದನ್ನೆಲ್ಲ ನಾವು ವರ್ಕ್ ಎಲ್ಲ ಧೂಳೆಲ್ಲ ಫ್ರೇಮ್ ಅಲ್ಲಿ ಇದೆಲ್ಲ ಧೂಳು ತೆಗೆದು ನಾವೇನ್ ಮಾಡಿದ್ವಿ, ಇದನ್ನ ಟೇಪ್ ಎಲ್ಲ ಕ್ಲೋಸ್ ಮಾಡಿ ಇದನ್ನ ಈ ತರ ಮಾಡ್ಕೊಟ್ಟಿದ್ವಿ. ಹಿಂದ್ಗಡೆ ಅದು ಮೌಂಟ್ ಶೀಟ್ ಇತ್ತಲ್ಲ, ಅದನ್ನೆಲ್ಲ ಒಳಗಡೆ ಹಾಕಿ ಇದನ್ನ ನಿಮ್ಗೆ ಫಿನಿಶಿಂಗ್ ಕಾಣ್ಬೇಕು. ಆಮೇಲೆ ಪೇಂಟಿಂಗ್ಸ್ ನಿಮ್ಗೆ ನೋಡಕ್ ಹಳೆ ತರಾನು ಇರಬೇಕು. ಇದು ಎರಡು ಸೇಲ್ ಆಗಿದೆ. ಅದರಿಂದ ಇವ್ರು ಏನ್ ಮಾಡಿದ್ರೆ, ನಮ್ಗೆ ಫ್ರೇಮ್ ಹಾಕಕ್ಕಂತ ಹಳೆ ಫ್ರೇಮ್ ನಮ್ಮ ಹತ್ರ ಸಿಕ್ತಿದ್ದು. ಇದನ್ನ ಅವ್ರು ವರ್ಕ್ ಒಂದು ಕೊಟ್ರು, ನಾ ಇದನ್ನ ರೆಡಿ ಮಾಡಿದೀವಿ ಮೇಡಮ್. ಅದರಲ್ಲಿ ಹೌದು ಮೇಡಮ್, ಇದು ತುಂಬಾ ವ್ಯಾಲ್ಯೂ ಇರೋದು ನೋಡಿ. ಇದರಲ್ಲಿ 2 ವರ್ಕ್ ಇದೆ ನಮ್ಮ ಹತ್ರ ಸೇಮ್. ಹಾ, ಇದು ಹಳೆ ಇಮೇಜ್ ಮೇಡಮ್. ಇದು ನಮಗ್ ಬಂದಿರೋದು ನೋಡಿ. ಇದಕ್ಕೆ ನಾವು ಪಾಲಿಶ್ ಮಾಡಂಗಿಲ್ಲ, ಇದೆಲ್ಲ ಕ್ರಾಚಸ್ ಇದೆ. ಇದಕ್ಕೆ ನಾವು ಪಾಲಿಶ್ ಮಾಡಂಗಿಲ್ಲ, ಯಾಕಂದ್ರೆ ಇದು ಹಳೆ ಲುಕ್, ಹಳೇದೇನೆ ಆಂಟಿಕ್. ಹಾ, ಇದೀಗ ನಾವು ಹುಡುಕ್ತೇನೆ ಅಂದ್ರೆ ನಮ್ಗೆ ಸಿಗಲ್ಲ. ಹೌದು ಮೇಡಮ್, ಯಾಕಂದ್ರೆ ಈ ಫ್ರೇಮ್ ಸಿಗಲ್ಲ ಅಂದಿದ್ದಕ್ಕೆ ನಮ್ಮ ಹತ್ರ ಸಿಗೋವ್ರ ಹತ್ರ ಇವೆಲ್ಲ ಫ್ರೇಮ್ ಮಾಡಿಸ್ಕೊಳ್ಳೋದು ನಮ್ಮ ಹತ್ರ. ಅಂದ್ರೆ ಈಗ ಯಾರೋ ಒಬ್ರು ಏನೋ ಒಂದು ಬೇಕು, ಈಗ ನನಗೆ ಇನ್ನೊಂದು ಸರ್, ನನಗೆ ಒಂದು ಬೋರ್ಡ್ ಬೇಕು ನನಗೆ ಮನೆಗೆ ಹಾಕಕ್ಕೆ. ಓಕೆ ಮೇಡಮ್, ಹೌದು ಅದನ್ನೆಲ್ಲ ಮಾಡ್ಕೊಡ್ತೀರಾ ಮೇಡಮ್? ಅದೇ ಹೇಳಿದ್ನಲ್ಲ, ನಮ್ದು ಇರೋದ್ರಿಂದ ನಮ್ಮ ಕಾರ್ಪೆಂಟರ್ ಅವ್ರು ಆಗಿರ್ಬೋದು, ನಮ್ ಕಡೆ ಎಲ್ಲಾರು ಇರೋದ್ರಿಂದ. ಈಗ ನನ್ನ ಕಾರ್ಪೆಂಟರ್ ಒಬ್ರು ಈಗ ಆಚೆ ಹೋಗಿದ್ದಾರೆ ಕೆಲಸದ ಮೇಲೆ. ಇಲ್ಲಿ ಒಬ್ರು ನಾನು ಪರ್ಮನೆಂಟ್ ಅಂತ ಇಟ್ಕೊಂಡಿದ್ದೀನಿ ನನ್ನ ಅಂಗಡಿಗೆ. ಹೌದು ಮೇಡಮ್, ಈಗ ಯಾರು ಲೋಕಲ್ ಎಲ್ಲ ಬರ್ತಾರೆ, ಏನೋ ಒಂದು ಕೆಲಸ ಇದೆ ಕಳಿಸ್ಕೊಡ್ರಿ ಅಂತಾರೆ, ಅಂದ್ರೆ ಹುಡ್ಕೊಂಡು ಹೋಗ್ಬಾರ್ದು. ಈ ಫ್ರೇಮ್ ಅಂಗಡಿಯಲ್ಲಿ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ನೀವು ಹಳೇದ್ರಲ್ಲಿ ಏನೋ ಬೇಕು ಅಂದ್ರೂ ಕೂಡ ನೀವು ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂದ್ರೆ ಕಾರ್ಪೆಂಟ್ರಿ ಆಗ್ಲಿ, ಆಮೇಲೆ ಏನೋ ಸಿಕ್ಕಾಪುಟ್ಟ ಏನೋ ಬೇಕಾದ್ರೆ ನೀವು ನಮ್ಮ ಮಾಹಿತಿ ಕೇಳ್ಬೋದು. ಯಾಕಂದ್ರೆ ನಾವು ಆಲ್ಮೋಸ್ಟ್ ಎಲ್ಲ ಸ್ಟ್ರೆಚ್ ಅಲ್ಲಿ ಇರ್ಬೇಕಾದ್ರೆ ನಾವು ಆಲ್ಮೋಸ್ಟ್ ಮಾಡ್ಕೊಡ್ತೀವಿ ಮೇಡಮ್. ಹೌದು, ನಾನು ಮಾಡ್ಕೊಡ್ತೀನಿ ಮೇಡಮ್. ನಂದು ಸ್ವರ್ಗ ಅಂತ ನಾನು ಇಟ್ಕೊಂಡಿರೋ ಆಪ್ಷನ್ ಅದೇ. ಯಾಕಂದ್ರೆ ಸ್ವರ್ಗಕ್ಕೆ ಬಂದು ನಾನು ನರ್ಕಕ್ಕೆ ಹೋಗ್ರಿ ಅಂತ ನಾನು ಕಳ್ಸಿಕೊಡಲ್ಲ. ಬನ್ರಿ ನನ್ನ ಹತ್ರ ಅಂತ ಕರ್ಕೋತೀನಿ. ಯಾಕೆ ಸ್ವರ್ಗ ಅಂದ್ರೆ ಒಂದು ವಿಶಾಲವಾಗಿದ್ದು ಮೇಡಮ್. ಆಮೇಲೆ ಇನ್ನೊಂದು ಏನಾಗುತ್ತೆ ಮೇಡಮ್, ಈಗ ಕಸ್ಟಮರ್ ಬಂದಾದ್ಮೇಲೆ ಖುಷಿಯಾಗಿ ಬರ್ಬೇಕು. ಏನಪ್ಪ ಹಿಂಗ್ ಮಾಡಿದ್ನಲ್ಲ ಇವನು ಅಂತ ಹೋಗ್ಬಾರ್ದು.
ಅದರಿಂದ ನಾನೇನ್ ಮಾಡ್ತೀನಿ, ನನ್ನ ಬಂದ ಕಸ್ಟಮರ್ಗೆ ಖುಷಿಯಾಗಿ ಜೊತೆ ಅವ್ರ ಜೊತೆ ಮಾತಾಡೋದಾಗಿರ್ಬೋದು, ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಅವ್ರ ಜೊತೆ ನಡವಳಿಕೆಯಿಂದ ನಾನು ಹೋಗೋದ್ರಿಂದ ನಾನು ಇವತ್ತು ಕಸ್ಟಮರ್ನ ನಾನು ಇವತ್ತು ಬೆಳೆಸ್ತಾ ಇದ್ದಾರೆ ಹೊರತಾಗಿ ಮೇಡಮ್ ನಾನು ಅವ್ರ ಜೊತೆ ಹಂಗೆ ಇಟ್ಕೊಂಡಿದ್ದೀನಿ. ಇಲ್ಲ, ನಾನ್ ಬಂದಿದ್ದು ಹಂಗೆ ನಿಮ್ಮ ಹ್ಯಾಪಿ ಕಸ್ಟಮರ್ಸ್ ನನ್ ಕಳಿಸಿದ್ದು. ಥ್ಯಾಂಕ್ ಯು ಮೇಡಮ್. ನಾನು ಯಾವ್ದೋ ಒಂದು ಪೇಂಟಿಂಗು ಎಷ್ಟ್ ಚೆನ್ನಾಗಿದೆ ಫ್ರೇಮ್, ಎಲ್ಲಿ ಮಾಡ್ತೀರಾ ಅಂತ ಇಷ್ಟೇ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ಅವ್ರು ನಿಮ್ ಹೆಸರು ಹೇಳಿದ್ರು. ಅವ್ರು ಎಷ್ಟು ವರ್ಷದಿಂದ ನಂಬಿಕೆಯಿಂದ ಮಾಡ್ತಾ ಇದಾರೆ, ನಾವ್ ಅಲ್ಲೇ ಮಾಡ್ಸೋದು ಅಂತ ಹೇಳಿದ್ರು. ಮತ್ತೆ ನನಗೆ ಇದರಲ್ಲಿ ಏನಾಗುತ್ತೆ ಮೇಡಮ್, ದುಡ್ಡೇ ಇಂಪಾರ್ಟೆಂಟ್ ಆಗಲ್ಲ, ಅಂದ್ರೆ ನಂಬಿಕೆ ಏನು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಅವ್ರು ಬರ್ತಾರಲ್ಲ, ಅದ್ರಷ್ಟು ಹ್ಯಾಪಿನೇ ಅದರಲ್ಲಿ ಸಿಗಲ್ಲ ಮೇಡಮ್. ಆಮೇಲೆ ಇನ್ನೊಂದು ಪ್ರಶ್ನೆ ಸರ್ ಮೇಡಮ್. ಈಗ ಒಂದು ಗಿಫ್ಟ್ ಕೊಡೋ ಪದ್ಧತಿ ಬಂದ್ಬಿಟ್ಟಿದೆ. ಹೌದು ಮೇಡಮ್. ಈಗ ಮೊದ್ಲಿತ್ತು ಸೀರೆ ಕೊಡ್ತಿದ್ರು, ಬಟ್ಟೆ ಕೊಡ್ತಿದ್ರು, ಅವು ನಮಗೆ ಇಷ್ಟ ಆಗಲ್ಲ, ಉಟ್ಕೊಳ್ಳಲ್ಲ, ಎಲ್ಲೋ ಒಂದ್ ಮೂಲೆಗೆ ಸುಟ್ಬಿಡ್ತೀವಿ. ಹೌದು. ಆದ್ರೆ ನನ್ ಕಾನ್ಸೆಪ್ಟ್ ಏನಂದ್ರೆ ನಾವು ಇಷ್ಟು ದಿನ ಬುಕ್ ಕೊಡ್ತೀವಿ. ಹೌದು. ಬುಕ್ ಅಥವಾ ಹೊಸ ಹೊಸ ಥಿಂಗ್ಸ್ ಅವ್ರ ಮನೆ ಇಲ್ದೇ ಇರೋದನ್ನ ಕೊಟ್ರೆ ಖುಷಿ ಆಗ್ತಾರೆ. ಹೌದು ಮೇಡಮ್. ಈಗ ನಾನು ಈಗ ಯಾವ್ದೋ ಒಂದ್ ಮಗುನ್ ಬರ್ತಡೇನೋ ಅಥವಾ ಮನೆಯದೇನೋ ಒಂದು ಫಂಕ್ಷನ್ ಇದೆ ಅಂದಾಗ ಫ್ರೇಮ್ಗಳು ಕೊಡ್ಬೋದಾ? ಮೇಡಮ್ ಅದು ಕೊಡ್ಬೋದು, ಬಟ್ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಫ್ರೇಮ್ ಕೊಡ್ತಾರೆ. ಫ್ರೇಮ್ ಅಲ್ಲಿ ಕೊಟ್ಟಾಗ ಕೆಲವೊಬ್ರು ಆರ್ಡರ್ಸ್ ಕೊಟ್ಟು ಮುಂಚೆ ಮಾಡಿಸಿರ್ತಾರೆ, ಇಲ್ಲ ನಮ್ಮ ಒಂದು ಫೋಟೋ ಕೊಡ್ತೀವಿ ಅದ್ರಲ್ಲಿ ಫ್ರೇಮ್ ಎಲ್ಲ ಹಾಕಿ ಹಿಂಗ್ ಮಾಡ್ಕೊಡಿ ಅಂತ ಒಬ್ರು ಬರ್ತಾರೆ. ಕೆಲವೊಬ್ರು ಇನ್ನೊಂದು LED ಲೈಟ್ ಅಂತ ಬಂದಿದೆ. LED ಅಂತಂದ್ರೆ ನೀವು ಅಲ್ಲಿಂದ ನೋಡ್ಬೋದು, ಇಲ್ಲ ದೇವ್ರ ಫೋಟೋನು ಇದೆ. ಆ ದೇವ್ರ ಫೋಟೋದಲ್ಲಿ LED ಒಳಗಡೆ ಇಮೇಜ್ ಹೈಲೈಟ್ ಆಗಿ ಕಾಣ್ಲಿ ಅಂತ ಮಾಡ್ಸೋರು ಕೆಲವೊಬ್ರು ಇರ್ತಾರೆ. ಇಲ್ಲ ಸರ್ ನಾವು ಬೇರೆ ತರ ಮಾಡ್ಬೇಕಲ್ಲ ಅಂತ ಬರ್ತಾರೆ. ಮೇಡಮ್ ಇದು LED ಲೈಟ್, ಇದು ಪೂರ್ತಿ ಇಲ್ಲಿ ಏನಿದೆಯಲ್ಲ ಇಷ್ಟೊಂದು ಇದೆಯಲ್ಲ LED ಇರೋದ್ರಿಂದ ಇವಾಗ ಹಿಂಗಿದೆ. ಇವಾಗ ಇದಕ್ಕೆ ಲೈಟ್ ನಾನು ಆಫ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಲೈಟ್ ಬೇಕು ಅಂದ್ರೆ ಏನಾಗುತ್ತೆ, ಇಲ್ಲೊಂದು ಮೇನ್ ಸ್ವಿಚ್ ಒಂದು ಅಡಾಪ್ಟರ್ ಕೊಟ್ಟಿರ್ತೀವಿ, ಅಡಾಪ್ಟರ್ ಇಂದ ಸ್ವಿಚ್ ಹಾಕ್ಬಿಟ್ರೆ ಸಾಕು. ಈಗ ನೋಡಿ ಇವಾಗ ಲೈಟ್ ಬರುತ್ತೆ ನೋಡಿ, ಈಗ ನೋಡಿ ಈ ತರ ಲೈಟ್ ಬರುತ್ತೆ. ಇದ್ರಲ್ಲಿ ಇದು ಒಂದೇ ಫೋಟೋ ಅಂತಲ್ಲ, ಯಾವ ಫೋಟೋಸ್ ಕೊಟ್ಟರು ಕೂಡ ಈ ತರ ಮಾಡ್ಕೊಡ್ತೀನಿ ನಿಮ್ಗೆ. ಮೇಡಮ್ ಎಷ್ಟೋ ಜನ ಕೇಳ್ತಾರೆ, ಈಗ ನಾವು ದೇವ್ರ ಮನೆಯಲ್ಲಿ ಹಾಕಿದಾಗ ಇಲ್ಲ ಸರ್ ನಮ್ಗೆ ಕಂಟಿನ್ಯೂಸ್ ಲೈಟ್ ಇರಬೇಕು, ದೇವ್ರ ಮುಖ ನಮ್ಮ ಕಳೆಯಲ್ಲಿ ಕಾಣಿಸ್ಬೇಕು ಅನ್ನೋರ್ಗೆ ಈ ತರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮೇಡಮ್ ಇದು. ಅದರಿಂದ ಇವಾಗ ನಾವು ಎಷ್ಟೋ ಜನರಿಗೆ ಹೇಳ್ತಾ ಇರೋದು, ನೀವು ಮನೆಯಲ್ಲಿ ಯಾವತ್ತು ಲೈಟ್ ಉರಿಬೇಕು, ದೇವ್ರ ಫೋಟೋಸ್ ಕ್ಲಾರಿಟಿ ನಿಮ್ಗೆ ಕಾಣಿಸ್ಬೇಕು ಅನ್ನೋರ್ಗೆ ಈ ತರ ಆಪ್ಷನ್ ಮೇಡಮ್ ಇದು. ನೀವು ಏನ್ A4 ಸೈಜ್ 6x8 ಹಿಡ್ಕೊಂಡ್ ಬೇಕಾದ್ರೆ ನಮ್ಮ ಹತ್ರ ಸಿಗುತ್ತೆ. ಬಟ್ ಇದು ಏನಂದ್ರೆ ಮುಂಚೆ ಆರ್ಡರ್ ಕೊಡ್ಬೇಕು, ಇದೆಲ್ಲ ರೆಡಿ ಮಾಡುವಂತದ್ದು. ಆರ್ಡರ್ ಕೊಟ್ರೆ ರೆಡಿ ಮಾಡ್ಕೊಡೋದು ಮೇಡಮ್. ಮೊದಲೆಲ್ಲ ಸುತ್ತಲೂ ಬಾರ್ಡರ್ ಅಲ್ಲಿ ಲೈಟ್ ಬರೋವು. ಹೌದು ಮೇಡಮ್, ಅದಕ್ಕೆ ನಾವು ಇದ್ರದ್ದು ಯಾವ್ದು ಬಾಕ್ಸ್ ಡೆತ್ ಬಾಕ್ಸ್ ಅಂತ ಅಂದ್ಬಿಟ್ಟು ದಪ್ಪ ಬಾಕ್ಸ್ ಗಳೆಲ್ಲ ಮಾಡ್ತಾ ಇದ್ವಿ, ದುಮ್ ಬಾಕ್ಸ್ ಅಂತ ಹೇಳ್ತಿದ್ವಿ. ಅದ್ರಲ್ಲಿ ಬಾಡಿಯಲ್ಲೇನೆ ಲೈಟ್ ತಿರುಗ್ಬಿಟ್ಟು ಅವೆಲ್ಲ ಅವಾಗ ಹಳೆ ಕಾಲದಿಂದ ಮಾಡ್ತಾ ಇದ್ರು. ಈಗ ಇರೋದ್ರಿಂದ ಇದೇನಾಗುತ್ತೆ ಮೇಡಮ್, ತುಂಬಾ ಜನ ಇಷ್ಟಪಡ್ತಾ ಇದಾರೆ ಇದನ್ನ. ಯಾವತ್ತು ಲೈಟ್ ಉರಿತಾನೆ ಇರ್ತೈತೆ, ಬಟ್ ಅಷ್ಟೊಂದು ಜಾಗ ತುಂಬಾ ಚಿಕ್ಕ ಜಾಗ ಆದ್ರೆ ಸಾಕು ಇದಕ್ಕೆ. ಅದ್ರ ತರ ದಪ್ಪ ಬಾಕ್ಸ್ ಅವಶ್ಯಕತೆ ಇಲ್ಲ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸರ್ ಇದೇನಾ ಹೀರೋಗಳದ್ದು ಇದು ಮಾಡ್ತೀರಾ ಫ್ರೇಮು? ಮೇಡಮ್ ಹೀರೋಗಳದ್ದು ಐತ್ರಿ, ಇದು ನಾನೇ ರೀ ಇದಕ್ಕೆ ಹೀರೋ. ಇದು ನಂದೇ ಫೋಟೋ ರೀ, ಇದು ಪೆನ್ಸಿಲ್ ಕೆಚಸ್ ರೀ. ಹ್ಞೂ ರೀ ಮೇಡಮ್, ಇದು ನಂದೇ ಕೆಚಸ್ ರೀ, ಇದಕ್ಕೆ ನಾನೇ ಹೀರೋ ರೀ. ಇಲ್ರಿ, ಇದಕ್ಕೆ ನಮ್ ಸೀನಿಯರ್ ಒಬ್ರು ಇದ್ರಿ. ನಾನ್ ಹಿಂಗ ಸುಮ್ನೆ ಕೂತ್ಕೊಂಡು ವರ್ಕ್ ಮಾಡೋ ಟೈಮ್ದಾಗ ಅವ್ರ ಹಂಗ ಒಂದ್ 5 ನಿಮಿಷ ಹಂಗೆ ಲೈವ್ ನನಗೆ ಗಿಫ್ಟ್ ಕೊಟ್ಟಿದ್ರಿ. ಇದು ನಾನ್ ಏನ್ ಮಾಡೀನ್ರಿ, ಈಗ ಇದನ್ನ ಹಿಂಗೆ ಇಡಬಾರ್ದಲ್ಲ ಅಂತೇಳಿ ಈ ಒಳಗಡೆ ಇದನ್ನ ಡಬಲ್ ಫ್ರೇಮ್ ಹಾಕಿ ಡೆಪ್ತ್ ತರ ಮಾಡಿ ಮಾಡಿ ಹಾಕಿನ್ರಿ ಇದನ್ನ. ನೋಡ್ರಿ ಮೇಡಮ್, ಇಲ್ಲಿ ಏನೈತಲ್ರಿ, ಇದನ್ನ ಅವ್ರು ಹಿಂಗಷ್ಟೇ ಒಂದ್ 5 ನಿಮಿಷ ಮಾಡ್ಕೊಟ್ರಿ. ಅದಕ್ಕ ನಾನು ಒಳಗಡೆ ಡೀಪ್ ಆಗಿರ್ಲಿ ಅಂತೇಳಿ 2 ಫ್ರೇಮ್ ಹಾಕಿ ಮಾಡ್ಕೊಟ್ಟಾದ್ಮೇಲೆ ಈ ಫ್ರೇಮಿನಿಂದ ನಂಗೆ ಸುಮಾರು ಆರ್ಡರ್ ಬತ್ರಿ ಇದು. ಯಾಕಂದ್ರೆ ಇದು ತೊಗಲ್ಗೊಂಬೆ ಅಂತ ಹೇಳ್ತಾರೆ, ವಿಧಾನಸೌಧ ಒಳಗಡೆ ಕಾಂಟ್ರಾಕ್ಟರ್ ಕೆಲಸ ಹಿಡಿದವ್ರು ತೊಗಲ್ಗೊಂಬೆ ಅಂತ ವರ್ಕ್ ತಂದು ಈ ಇಮೇಜ್ ನೋಡಿ ನನ್ಗೆ ಹಿಂಗೆ ಡೀಪ್ ಆಗಿ ಬೇಕು ಅಂತೇಳಿ ಈ ತರ ಫ್ರೇಮ್ ಮಾಡ್ಸ್ಕೊಂಡು ಹೋದ್ರಿ ಮೇಡಮ್. ಇದಕ್ಕೆ ಡಬಲ್ ಫ್ರೇಮ್ ಅಂತ ಹೇಳ್ತೀರಿ ಮೇಡಮ್. ಹೌದು, ಡಬಲ್. ಇದು ಪೂರ್ತಿ ಡೆಪ್ತ್ ಆಗಿರುತ್ತೆ, ಇದು ಒಳಗಡೆಯಿಂದ ನೋಡಕ್ ಹೋದ್ರೆ ಡೀಪ್ ಇರ್ತೈತಿ ಒಳಗಡೆಯಿಂದ. ಇದು ಪೆನ್ಸಿಲ್ ಕೇಸಸ್ ರೀ. ಆಮೇಲೆ ಈ ತರ ನಮ್ಮ ಹತ್ರ ಕೆಲವು ಜನ ಗಿಫ್ಟ್ ಕೊಡೋರು ಇದ್ರೆ, ಪೋರ್ಟ್ರೇಟ್ ಬೇಕು ಅನ್ನೋರ್ಗೆ ಇದೇ ಒಳಗಡೆ ಬ್ಲಡ್ ಇಂದನೂ ಮಾಡ್ಕೊಡ್ತೀವಿ ನಾವು. ಈಗ ನಮ್ಮ ಬ್ಲಡ್ ಇರ್ತೈತಿ, ಯಾರಿಗೂ ನಮ್ಮ ಫ್ರೆಂಡ್ಗೆ ಆಗಿರ್ಬೋದು, ಅಥವಾ ನಮ್ಮ ರಿಲೇಷನ್ ಆಗಿರ್ಬೋದು, ತಂದೆದಾಗಿರ್ಬೋದು, ಯಾರ್ದಾಗಿರ್ಬೋದು, ಅವ್ರ ಬ್ಲಡ್ ಕೊಟ್ರೆ ಆ ಬ್ಲಡ್ ಇಂದನೂ ಕೂಡ ನಾವು ಈ ತರ ಪೇಂಟಿಂಗ್ ಮಾಡ್ಕೊಡ್ತೀವಿ. ಇದು ಪೆನ್ಸಿಲ್ ಕೆಚಸ್ ರೀ ಮೇಡಮ್. ಮೇಡಮ್ ಏನಿಲ್ರಿ, ಒಂದು ಸಿರಂಜಿ ಅಂತ ಇರ್ತೈತಿ, ಒಂದು ಚಿಕ್ಕದ ಒಂದು ಟ್ಯೂಬ್ ಇರ್ತೈತಿ. ಆ ಟ್ಯೂಬ್ ಇಂದ ಕೊಟ್ರೆ ನಾವು ಅದ್ರ ಈಗ ಒಂದು ಫೋಟ್ರಿಗೆ ಎಷ್ಟು ಆಗ್ಬೇಕು ಆ ತರ ನಾವು ಮಾಡ್ಕೊಡ್ತೀವಿ. ಅಂದ್ರೆ ಇದನ್ನ ಗಿಫ್ಟಿಗೆ ಅಂತ ಇಷ್ಟಪಡೋ ಜನ ಜಾಸ್ತಿ. ಈಗ ನಾನು ಯಾರಿಗೊಂದು ಕೊಡ್ಬೇಕು, ತುಂಬಾ ಇಷ್ಟಪಟ್ಟಿರ್ತೀವಿ. ಈಗ ಪ್ರಿಂಟ್ ಅಲ್ಲಿ ಕೊಟ್ರೆ ಸರಿ ಇರಂಗಿಲ್ಲ ಅಂತ ಯಾವತ್ತು ನನ್ನ ಹೆಸರು ಉಳಿಬೇಕು ಅಂತೇಳಿ ಕೇಳ್ಕೊಡ್ತಿರ್ತಾರಲ್ರಿ, ಈ ತರ ಪೇಂಟಿಂಗ್ ಮಾಡಿಸ್ಕೋಬಹುದು. ಇದು ಪೆನ್ಸಿಲ್ ಕೆಚಸ್. ಮೇಡಮ್ ಕಲೆ ಅನ್ನೋದು ಹೆಂಗಂದ್ರೆ, ಆರ್ಟಿಸ್ಟ್ಗಳು ಒಂದು ದೇವ್ರಂತ ಇವತ್ತು ನಾವ್ ಯಾರು ನೋಡಿಲ್ಲ, ಬಟ್ ರೂಪ ಅಂತ ತಂದು ಕೊಟ್ಟವ್ರ ಆರ್ಟಿಸ್ಟ್. ಆರ್ಟಿಸ್ಟ್ನಿಗೆ ಇದು ಬ್ಲಡ್ ಇಂದ ಬರೆಯೋದೇನು ಜಾಸ್ತಿ ಆಗಲ್ಲ ಮೇಡಮ್, ಅವ್ರು ಮಾಡೇ ಮಾಡ್ತಾರೆ.
ಆದ್ರೆ ಎಷ್ಟಾಗ್ಬೋದು ಸರ್ ಅದು ಬ್ಲಡ್ ಮೇಡಮ್ ಬ್ಲಡ್ ಅಂದ್ರೆ ಅವ್ರ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಆಮೇಲೆ ಅವ್ರ ಫಿಗರ್ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಈಗ ಎಷ್ಟೋ ಜನ ಏನ್ ಮಾಡ್ತಾರೆ, ಗಂಡ ಹೆಂಡತಿರ್ಬೇಕು, ಆಮೇಲೆ ನನ್ನ ಲವರ್ಗೆ ನಾನು ಒಂದು ಕೊಡ್ಬೇಕು ಅನ್ನೋದು, ಇಲ್ಲ ನನ್ನ ತಮ್ಮನಿಗೆ ಕೊಡ್ಬೇಕು, ನಮ್ಮ ತಾಯಿ ಕೊಡ್ಬೇಕು ಅನ್ನೋರ್ಗೆ ಈ ತರ ಒಂದು ಅವ್ರಿಗೆ ಏನ್ ಸೈಜ್ ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಕಡಿಮೆ ಇರುತ್ತೆ, ಒಂದು 2500 ಅವ್ರ ವರ್ಕ್ ಮೇಲೆ ಡಿಪೆಂಡ್ ಮಾಡು, ಪಕ್ಕ ನಂಗೆ ಫಿನಿಶಿಂಗ್ ಹಿಂಗೆ ಬೇಕು ಅಂತ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇದೇ ಪೆನ್ಸಿಲ್ ಅಲ್ಲಿ ನಿಮಗೆ ನಾಳೆ ಚಿತ್ರಸಂತೆಗೆ ಬಂದ್ರೆ ನಿಮ್ಗೆ 150-200 ಅಲ್ಲಿ ನಿಮ್ಗೆ ಇಮಿಡಿಯೇಟ್ ಒಂದು 2 ನಿಮಿಷದಲ್ಲಿ ಬರ್ದು ಕೊಟ್ಬಿಡ್ತಾರೆ. ಬಟ್ ಫಿನಿಶಿಂಗ್ ಬರಬೇಕು ಅಂದ್ರೆ ನಾವು ಅದಕ್ಕೆ ಎಕ್ಸ್ಪೆನ್ಸಿವ್ ಆಗತ್ತೆ. ನಮ್ಮಲ್ಲಿ ಇದು ಬರೋದು ಲವರ್ಸ್ಗಳು ಜಾಸ್ತಿ, ಹುಡುಗಂದು ಹುಡುಗಿ ಮೇಲೆ ಅನ್ನೋ ತರ, ಅಂದ್ರೆ 2 in 1, ಅವ್ರದ್ದು ಇವ್ರ ಮೇಲೆ ಅವ್ರ ಮೇಲೆ ಮಾಡ್ತಾರೆ. ಬಟ್ ಅದು ಆ ತರ ಮಾಡೋರ್ಗೆ ಇದು ಚೆನ್ನಾಗಿರುತ್ತೆ ಮೇಡಮ್. ಮೇಡಮ್ ನೋಡಿ, ಈಗ ಅದರಲ್ಲಿ ಇದು ಪೇಂಟಿಂಗ್ಸ್ ಆಕ್ಚುಲಿ ಇದು ಯಾರ್ದು ರವಿವರ್ಮ ಇಮೇಜ್ ಮೇಡಮ್, ಇದು ಒಳಗಡೆದು. ಇದು ನಾನು ಏನ್ ಮಾಡಿದೀನಿ, ಜನ ನೋಡೋರ್ಗೆ ಒಂದ್ ಸ್ವಲ್ಪ ದೂರಿಂದ ಕಾಣ್ಲಿ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ನಾನು 3 ಫ್ರೇಮ್ ಹಾಕಿದೀನಿ. ಹಾ, ಇದು ನೋಡಿ 1, 2 ಒಳಗಡೆ 3 ಫ್ರೇಮ್ ಇದೆ. ಇದ್ರಲ್ಲಿ ಏನಾಗುತ್ತೆ, ನೋಡಕ್ಕೆ ಒಂಥರ ದೂರಿಂದ ಇದ್ದಾಗ ಇದೊಂದು ಗರ್ಭಗುಡಿಯಲ್ಲಿ ನೋಡಿದಾಗ ಒಳಗಿಂದ ಒಂದು ದ್ವಾರ ಬಗ್ದು ನೋಡ್ದಂಗೆ ಇರುತ್ತೆ. ಒಂಥರ ನಾವು ಕ್ರಿಯೇಟಿವ್ ಆಗಿ ಮಾಡ್ಕೊಂಡ್ರೆ ಜನರಿಗೆ ಇಷ್ಟಪಡ್ತಾರೆ ಅನ್ನೋ ವಿಷಯಕ್ಕೆ ಇದನ್ನ ಮಾಡಿದೀನಿ ಮೇಡಮ್. ಇವೆಲ್ಲ ನಾವು ಮಾಡ್ಕೊಡ್ತೀವಿ, ತುಂಬಾ ಕಡಿಮೆ ರೇಟಲ್ಲಿ ಸಿಗುತ್ತೆ ಇದೆಲ್ಲ ನಮ್ಗೆ. ಆಮೇಲೆ ಅದ್ರ ಪ್ರಕಾರ ಈಗ ನೋಡಿ, ಇದು ವಾಸ್ತು ಅಂತ ಬಿಟ್ಟು ಸರಳ ವಾಸ್ತು ಅಂತ ಕೊಡ್ತಾರೆ. ಸರಳ ವಾಸ್ತು ಅಂತ ಕುದುರೆದು ಕೊಡ್ತಾರೆ. ಇದರಲ್ಲಿ 5 ದೇವ್ರು ಕೇಳ್ತಾರೆ, 7 ಕೇಳ್ತಾರೆ, 9 ಕೇಳ್ತಾರೆ. ಹಿಂಗ್ ಕೇಳಿದಾಗ ನಮ್ಮ ಹತ್ರ ವಾಸ್ತು ಕುದುರೆಗಳನ್ನು ಎಲ್ಲ ಸಿಗುತ್ತೆ. ಇದೆಲ್ಲ ಕಡಿಮೆ ರೇಟಲ್ಲಿ. ಇವು 350 ಇಂದ ನಿಮ್ಗೇನು ಎಲ್ಲ ಇದು ಸ್ಟಾರ್ಟ್ ಆಗಿ, ಈ ಸೈಜ್ ಇದು 12/18 350 ಇಂದನೂ ಸ್ಟಾರ್ಟ್ ಆಗುತ್ತೆ ಇದು. ಆಮೇಲೆ ನಮ್ಮ ಹತ್ರ ಈಗ ಒಂದಿಷ್ಟು ಕೆಲವೊಬ್ರು ಕೇಳ್ತಾರೆ, ದೇವ್ರ ಫೋಟೋಸ್ಗಳು ತುಂಬಾ ನಮ್ಗೆ ಕಡಿಮೆ ಬೇಕು ಅಂತ ಕೇಳ್ತಾರೆ, ಜಾಗ ಇರಲ್ಲ, ದೇವ್ರ ಫೋಟೋಸ್ಗಳೆಲ್ಲ ಕೇಳ್ತಾರೆ. ಅವಾಗ ನೋಡಿ, ಇವು ನಮ್ಮ ಹತ್ರ ಇದು ನಿಮ್ಗೆ 50 rupees ಇಂದ ದೇವ್ರ ಫೋಟೋಗಳು ಸಿಗುತ್ತೆ. ಸತ್ಯನಾರಾಯಣ ವಿತ್ ಫ್ರೇಮ್ 50 rupees ಫ್ರೇಮ್ಸ್ ಅಲ್ಲಿ. ಆಮೇಲೆ ಸಿಂಪಲ್ ನೋಡಿ, ಅದ್ರಲ್ಲಿ ಇದು 50 rupees, ಇದು ನಿಮ್ಗೆ 50 rupees ಸಿಕ್ಕರೆ ಇದು ನಿಮ್ಗೆ ಲಾಸ್ಟ್ ಅಲ್ಲಿ ನಿಮ್ಗೆ 70 rupees ಬೀಳುತ್ತೆ. ಯಾಕಂದ್ರೆ ಫ್ರೇಮ್ ಮೇಲೆ ಡಿಪೆಂಡ್, ವಿತ್ ಕ್ವಾಲಿಟಿ ನೀವು ಫಿನಿಶಿಂಗ್ ನೋಡ್ಕೋಬಹುದು. ಈ ರೇಟಲ್ಲಿ ಯಾರು ಕೊಡಲ್ಲ. ಯಾಕೆ ಕೊಡಲ್ಲ ಅಂದ್ರೆ ವಿತ್ ಗ್ಲಾಸ್ ವಿತ್ ಪ್ರಿಂಟ್ 70 rupees, ಪಲಕ್ ತಗೊಂಡ್ರೆ ನಿಮ್ಗೆ 50 rupees ಅಲ್ಲೇ ಮಾಡ್ಕೊಡ್ತೀವಿ. ಆಮೇಲೆ ಇದಕ್ಕೆ ನಾವು ಮೈಸೂರು ಪೇಂಟಿಂಗ್ ಅಂತ ಹೇಳ್ತೀವಿ ಮೇಡಮ್, ಗ್ಲಾಸ್ ಎಚಿಂಗ್ ವರ್ಕ್ ಅಂತ ಹೇಳ್ತೀವಿ ಇದಕ್ಕೆ. ಇದು ನಿಮ್ಗೆ ಇದು 1000 rupees ಅಂತ ಎಲ್ಲರೂ ಕೊಡ್ತಾರೆ, ನಾನು ನಿಮಗೆ 600 rupees ಅಲ್ಲೇ ಕೊಟ್ಬಿಡ್ತೀನಿ. ಇದು ಬಲ್ಕ್ ಅಲ್ಲಿ ತಗೊಂಡ್ರೆ. ಹೌದು, ಗ್ಲಾಸ್ ಎಚಿಂಗ್ ವರ್ಕ್ ಮೇಡಮ್ ಇದು. ಇದಕ್ಕೆ ಗ್ಲಾಸ್ ಅಲ್ಲೇನೆ ಇರುತ್ತೆ ಇದು. ಹೌದು. ಆಮೇಲೆ ನೋಡಿ, ಈ ತರ ಇದು ಬ್ರಾಸ್, ಇದು ಕೃಷ್ಣ, ಇದು ಹೌದು, ಇದು ಬ್ರಾಸ್, ಇದು ಕೆಜಿ ಲೆಕ್ಕ ಅಂತ ಕೊಡ್ತಾರೆ. ಇದಕ್ಕೆ ನಾನು ಕೊಡೋದು 1500 rupees. ಇದು ಬ್ರಾಸ್, ಇದು ನೀವು ತೂಕ ನೋಡ್ಬೋದು ಮೇಡಮ್. ನಮ್ಗೆ ಏನಾದ್ರೆ ನಮ್ ಕಡೆ ಬೇಕು ಅಂದ್ರೆ ನಮ್ ಕಡೆ ನಾವೆಲ್ಲ, ಯಾಕಂದ್ರೆ ನಾನು ಇಲ್ಲಿ ಸ್ಟಾಕ್ ನಾವು ಗೋಡೌನ್ಗೆ ಇಟ್ಬಿಟ್ಟಿರ್ತೀವಿ. ನೀವ್ ಏನಿದ್ರು ನಾವು ಒಂದು ಶಾಂಪಲ್ ಅಂತ ಇಟ್ಟಿರ್ತೀವಿ, ಯಾಕಂದ್ರೆ ನಾವೆಲ್ಲ ರೆಡಿ ಮಾಡಿಕೊಡೋದ್ರಿಂದ. ಅದಕ್ಕೆ ನಾವೇನ್ ಮಾಡ್ತೀವಿ, ಇವೆಲ್ಲನೂ ನಮ್ಮ ಹತ್ರ ಸಿಗ್ತವೆ. ಆಮೇಲೆ ನೋಡಿ, ಇದು ಮನಿ ಬಂದು ಹೌದು, ಇಲ್ಲಿದೆಯಲ್ಲ ಇದು ತೂಕ ಇದೆ, ಇದು ಕೆಜಿ ಲೆಕ್ಕ ಅಂತ ಕೊಡ್ತಾರೆ ಮೇಡಮ್. ಈಗ ಏನಾಗತ್ತಂದ್ರೆ ಈ ಮನೆಗಳಿಗೆ ವಿತ್ ನಾನು ಇದು 1,500 ರೂಪಾಯಿ ಸ್ಟ್ಯಾಂಡ್ ಕೊಡ್ತೀನಿ ಹಿಂಗೆ. ಇದು ದೇವ್ರ ಮನೇಲಿ ಇಟ್ಕೊಳಕ್ಕೆ ಸ್ಟ್ಯಾಂಡ್ ತಗೊಂಡ್ ಹೋಗ್ಬಿಡ್ಬೋದು ಮೇಡಮ್. ಇದು ನೀವು ಆರಾಮಾಗಿ ತಗೊಂಡ್ ಹೋಗ್ಬಿಡ್ಬೋದು ಮೇಡಮ್. ಇದ್ರ ಆಲ್ ಗಣೇಶ ಸಿಗುತ್ತೆ, ಆಮೇಲೆ ಲಕ್ಷ್ಮಿ ಸಿಗುತ್ತೆ, ಸರಸ್ವತಿ ಸಿಗುತ್ತೆ, ಬುದ್ಧ ಸಿಗುತ್ತೆ, ಆಲ್ ಮೇಡಮ್ ಇದ್ರಲ್ಲಿ ಸಿಗೋದು. ಇದು ಒಂದೇ ಅಂತಲ್ಲ, ಇದ್ರಲ್ಲಿ ಜೋಡಿನೂ ಸಿಗುತ್ತೆ. ಅದು ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಈ ಸೇಮ್ ಸೈಜ್ ಅಲ್ಲಿ. ಹೌದು ಮೇಡಮ್, ಗೋಡೌನ್ಗೆ ಹೋಗ್ಬೇಕು. ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ, ಬರೀ ನಾವು ಆರ್ಡರ್ ವರ್ಕ್ಸ್ ಗಳನ್ನ ಇಲ್ಲಿ ರೆಡಿ ಮಾಡಿ ಕೊಟ್ಬಿಡ್ತೀವಿ. ಬಟ್ ಜಾಸ್ತಿ ನಮ್ಮ ಪೇಂಟಿಂಗ್ಸ್ ಎಲ್ಲ ವರ್ಕ್ ಇರೋದ್ರಿಂದ ಮೇಡಮ್, ನಂದು ಗುಡ ಇಲ್ಲೇ ಪಕ್ಕದಲ್ಲಿ ಗುಟ್ಟಳ್ಳಿಯಲ್ಲಿ ಅಂತಿದೆ. ನಾನು ಈಗ ಅಲ್ಲಿ ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗ ಅಲ್ಲೆಲ್ಲ ಸ್ಟಾಕ್ ಮೆಟೀರಿಯಲ್ ಇಡ್ತಾ ಇದೀವಿ ನೋಡಿ. ವಿತ್ ಸ್ಟ್ಯಾಂಡ್ ನಿಮ್ಗೆ 1500. ಅಕಸ್ಮಾತ್ ನಮ್ಗೆ ಕೃಷ್ಣ ಬೇಕಂದ್ರೂ ಸಪ್ರೇಟ್ ಆಗಿ ತಗೋಬಹುದು. ಬೇಡ ನಮ್ಗೆ ಇದು ಒಂದೇ ಬೇಕು ಅನ್ನೋಂಗಿದ್ರೆ ಇದು 100 rupees, ಓನ್ಲಿ 100 rupees ಇದು ತಗೊಂಡು ಹೋಗ್ಬೋದು. ಆಮೇಲೆ ಇನ್ನೂ ಕಡಿಮೆ ಕೇಳ್ತಾರೆ ನೋಡಿ, ಇದರಲ್ಲಿ ಚಿಕ್ಕ ಫೋಟೋ. ಈಗ ಇಲ್ಲ ಸರ್, ನಾವು ಚಿಕ್ಕದೊಂದು ಫೋಟೋ ಹಾಕೋತೀವಿ, ಇದರಲ್ಲಿ ನಮ್ಗೊಂದು ಇದನ್ನ ಕೊಡಿ ಅಂತ ಕೇಳ್ತಾರೆ. ಅವಾಗ ನಾನೇನ್ ಮಾಡ್ತೀನಿ, 100 ಓನ್ಲಿ 30 rupees ಇವ್ರಿಗೆ 30 rupees. ಆದ್ರೆ ನೀವು ಪ್ರಿಂಟ್ ಎಲ್ಲ ಬೇಕು ಅಂದ್ರೆ ನಿಮ್ಗೆ ಇದು ಇದರಲ್ಲಿ 3/4 ಇಂಚ್ ಇದೆ, ಆಮೇಲೆ ಇದು 1/4 ಇಂಚ್ ಫ್ರೇಮ್ ಇದೆ. ಇಲ್ಲ ಸರ್, ಈಗ ನನಗೆ ಈ ಸೈಜ್ ಅಲ್ಲಿ ಪೇಂಟಿಂಗ್ ಇದಾವೆ ಮನೆಯಲ್ಲಿ. ಓಕೆ, ನಾನು ಮಾಡಿಟ್ಟು ಪೇಂಟಿಂಗ್ ಇದಾವೆ, ಅದನ್ನ ತಂದು ಕೊಟ್ರೆ ನನಗೆ ಫ್ರೇಮ್ ಹಾಕೊಡ್ತೀರಾ? ಓಕೆ, ಮಾಡ್ಕೊಡ್ತೀನಿ ಮೇಡಮ್. ನಿಮ್ 50 rupees ಅಲ್ಲಿ ವಿತ್ ಗ್ಲಾಸು, ಸೀಟು ಎಲ್ಲ ಹಾಕೊಡ್ತೀನಿ ಇದರಲ್ಲಿ. ರೆಡಿ ಮಾಡಿ ಕೊಟ್ಬಿಡ್ತೀವಿ. ನೀವೇನೂ ಇಲ್ಲ, ಹೋಗಿ ಡಿಸ್ಪ್ಲೇ ಮಾಡೋದು ಅಷ್ಟೇ. ಆಮೇಲೆ ಇದಕ್ಕೆ ವರ್ಲಿ ಆರ್ಟ್ ಅಂತ ಹೇಳ್ತೀವಿ.
ವರ್ಲಿ ಆರ್ಟ್ ಅಂತ ಇದರಿಂದ ಗೋಡೆಗಳ ಮೇಲೆ ದೊಡ್ಡ ದೊಡ್ಡ ಇದ್ರ ಮೇಲೆಲ್ಲ ಹಾಕ್ತಾರೆ. ಇದು ವರ್ಲಿ ಆರ್ಟ್ ಅಂತ ಹೇಳ್ತೀವಿ. ಇವೆಲ್ಲ ಡಿಸೈನ್ಗಳು ಇದೆಲ್ಲ ಪೈನ್ ವುಡ್ ಇದು. ಈ ತರ ಡಿಸೈನ್ ಬೇಕಾದ್ರೆ ಮಾಡ್ಕೊಡ್ತೀವಿ. ಇದ್ರ ಒಳಗಡೆ ಬಂದು ವರ್ಲಿ ಆರ್ಟ್. ಈ ತರ ಬೇಕನ್ನೋರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದನ್ನ ನಾವೆಲ್ಲ ಸ್ಪಾಟ್ ಅಲ್ಲೇನೆ ಬಂದ್ಬಿಟ್ಟು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಅಂತ ಮಾಡ್ತೀವಿ. ಇದಕ್ಕಂತ ನಮ್ಮ ಹುಡುಗರು ಇದ್ದಾರೆ. ಇದನ್ನೆಲ್ಲ ಹೋಗಿ ನಾವು ಅಲ್ಲೇ ಬಂದು ಮಾಡ್ಕೊಡ್ತೀವಿ. ಇದು ಸ್ಕ್ವೇರ್ ಫೀಟ್ ಮೇಲೆ ಇರುತ್ತೆ ಮೇಡಮ್. ಇದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಇರುತ್ತೆ. ನಾವು ಸ್ಕ್ವೇರ್ ಫೀಟ್ ನೋಡ್ಬೇಕು, ಆಮೇಲೆ ವರ್ಕ್ ನೋಡ್ಬೇಕು, ಎಷ್ಟು ಸ್ಕ್ವೇರ್ ಫೀಟ್ ಆಗೈತೆ ನೋಡ್ಕೊಂಡು ಇದನ್ನ ನಾವು ಮಾಡ್ಕೊಡ್ತೀವಿ. ಆಮೇಲೆ ಇದರಲ್ಲಿ ನಮ್ಮಲ್ಲಿ ಇನ್ನೊಂದು ಸಿಗುತ್ತೆ. ಈಗ ಪೇಂಟಿಂಗ್ಸ್ ನೋಡಿ, ಇದು ಕ್ಯಾನ್ವಾಸ್. ಕ್ಯಾನ್ವಾಸ್ ಅಂದ್ರೆ ನೋಡಿ, ಇಲ್ಲಿ ಬ್ಯಾಕ್ ಸೈಡ್ ಇದು ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸ್ಟ್ರಕ್ಚರ್ ಅಂತ ಹೇಳಿದಾಗ ಇದಕ್ಕೆ ನಾವು ರನ್ನಿಂಗ್ ಫೀಟ್ 35 rupees ಅಂತ ಕೊಡ್ತಿದ್ರು. ನಾವು 30 rupees ಅಂತ ರನ್ನಿಂಗ್ ಫೀಟ್ ಕೊಡ್ತೀನಿ ಇದನ್ನ ವುಡ್ ಅಲ್ಲಿ. ಇದು ನೋಡಿ, ಇದು ಪೇಂಟಿಂಗ್ಸ್ ಬಂದು 5000 rupees ಪರ್ ಈಚ್. ಅಕಸ್ಮಾತ್ ಇಲ್ಲ ಇದ್ರಲ್ಲಿ ನಮಗೆ ಸುಮಾರು ಇದಾವೆ, ಎಲ್ಲ ನಾವು ಪೇಂಟಿಂಗ್ಸ್ ರೆಡಿ ಮಾಡಿಟ್ಟಿದ್ವಿ. ಇದರಲ್ಲಿ ನಿಮ್ಗೆ ಪೇಂಟಿಂಗ್ಸ್ ಬೇಕು ಅನ್ನೋರಿಗೆ ಜಾಸ್ತಿ ಕ್ವಾಂಟಿಟಿ ಒಳಗೆ ತಗೊಂಡ್ರೆ ಅಂದ್ರೆ ನಿಮಗೆ ಒಂದು 3500 ಎಲ್ಲ ಕೊಟ್ಬಿಡ್ತೀನಿ. ಇದು 1 by 1 ಪೇಂಟಿಂಗ್ಸ್. ಈಗ ನಿಮ್ಮ ಹತ್ರ ಕಲಾವಿದರು ಇರೋದ್ರಿಂದ ಇವನ್ನೆಲ್ಲ ಮಾಡಿ ಸೇಲ್ಗೂ ಇಟ್ಟಿರ್ತಾರೆ ಮೇಡಮ್. ಸೇಲ್ಗೂ ಇದೆ, ಫ್ರೇಮ್ ಹಾಕ್ಸಾಕು ಬಂದಿರ್ತಾರೆ, ಮಾಡಿಸ್ಕೊಂಡು ತೊಗೊಂಡು ಹೋಗೋರು ಇದ್ದಾರೆ. ಆಮೇಲೆ ಯಾರೋ ಕಸ್ಟಮರ್ ಬಂದು ನಮ್ಗೆ ಇಷ್ಟ ಆಯ್ತು ಅಂತ ಅವ್ರಿಗೆ ಇವನ್ನೆಲ್ಲ ನಾವು ರೆಡಿ ಮಾಡಿ ಕೊಟ್ಬಿಡ್ತೀವಿ. ಆಮೇಲೆ ಕೆಲವೊಬ್ರು ಆರ್ಟಿಸ್ಟ್ಗಳು ಹೇಳ್ಬಿಡ್ತಾರೆ, ನೋಡಪ್ಪ ನಾನೇನು ಕೇಳ್ಬೇಡ, ನೀನೇ ಸೇಲ್ ಮಾಡ್ಕೊಡು, ನಾನು ತುಂಬದಲ್ಲಿ ಕಷ್ಟದಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಅಂಥವ್ರಿಗೆ ಹೆಲ್ಪ್ ಆಗಲಿ. ಈಗ ನಾನು ಒಂದು ಅಂಗಡಿ ಮಾಡಿದ್ದೀನಿ, ಅದ್ರ ಜೊತೆಗೆ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಈ ಥರ ಇದೆ ಮೇಡಮ್. ಆಮೇಲೆ ಇನ್ನೊಂದು, ಈ ಗಿಫ್ಟಿಗೆ ಅಂತ ಈಗ ಕೇಳೋರಿರ್ತಾರೆ. ಈಗ ನೋಡಿ, ಇಂಥ ಎಲ್ಲ ಪೋಸ್ಟರ್ಗಳು ಇರ್ತವೆ. ಇಂಥವು ಸರ್ ನಮ್ಗೆ ಇವ್ನು ಮಾಡಿ ನಮ್ಗೆ ಫ್ರೇಮ್ ಹಾಕೊಡಿ ಅಂತ ಕೇಳ್ತಾರೆ. ಈಗ ನೋಡಿ, ಒಂದು ತಾಯಿದು ಒಂದು ಸಬ್ಜೆಕ್ಟ್ ಇದೆ, ಇಲ್ಲಿ ಮಗು ಇದೆ. ಈ ಸಬ್ಜೆಕ್ಟ್ ನಮಗೆ ಮನೆಗೆ ಬೇಕು ಅಂದವ್ರಿಗೆ ಈ ತರ ನಮ್ಮ ಹತ್ರ ಎಲ್ಲ ಸಿಗುತ್ತೆ. ಈಗ ಅವ್ರ ಫ್ರೇಮ್ ಮೇಲೆ ಸೆಲೆಕ್ಷನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಒಟ್ಟು ನಿಮಗೆ ಹೋಲ್ಸೇಲ್ ಆಗಿ ಸಿಗುತ್ತೆ, ಕಡಿಮೆ ರೇಟಲ್ಲಿ ಸಿಗುತ್ತೆ, ಕಡಿಮೆ ಸಿಗುತ್ತೆ ಮೇಡಮ್. ಆಮೇಲೆ ಒಂದು ಕೆಲವ್ರು ಏನ್ ಮಾಡ್ತಾರೆ, ದೇವ್ರ ಮನೆಯಲ್ಲಿ ಜಾಗ ಇರಲ್ಲ, ಅವ್ರು ಬೇರೆ ಬೇರೆ ಮಾಡ್ಕೋದ್ ಬೇಡ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರೆ ಒಂದರಲ್ಲಿ ಬೇಕು ಅಂತ ಕೇಳ್ತಾರೆ. ನಾವು ಅವ್ರ ಆರ್ಡರ್ ತಗೊಂಡು ಅವ್ರಿಗೆ ಹೆಂಗ್ ಬೇಕು ಹಂಗ ರೆಡಿ ಮಾಡಿ ಒಂದು ವಾಟ್ಸಪ್ ಅಲ್ಲಿ ಫೋಟೋ ಕಳಿಸ್ತೀವಿ. ಮೇಡಮ್ ಇದು ಸ್ಪಾರ್ಕಲ್ ಪ್ರಿಂಟ್, ಇದು ವಿತ್ ಸ್ಟಿಕರಿಂಗ್ ಇರುತ್ತೆ. ಇದೆಲ್ಲ ಫ್ರೇಮ್ ಎಲ್ಲ ಮಾಡಿದಾಗ ನೋಡಿ ಫಿನಿಶಿಂಗ್ ಬಂದಿದೆ, ಈ ತರ ಬಂದಿದೆ. ಇದ್ರ ಮೇಲೆ ಗ್ಲಾಸ್ ಹಾಕೋಬಹುದು, ಇಲ್ಲ ಅಂದ್ರೆ ನೀವು ಹಂಗೇನು ಬಿಡ್ಬೋದು, ಹಾಳಾಗಲ್ಲ. ಇದೆಲ್ಲ ಫಿನಿಶಿಂಗ್ ಆದ್ಮೇಲೆ ಹಿಂಗ್ ಬರುತ್ತೆ. ಈಗ 2 ಆಪ್ಷನ್ ಇದೆ, ಆ ತರ ಮಾಡ್ಬೋದು, ಈ ತರ ಮಾಡ್ಬೋದು, ಇಲ್ಲ ಈ ತರ ಮಾಡ್ಬೋದು. ಯಾವ್ದು? ಹೌದು ಮೇಡಮ್, ಸೇಮ್ ಮೇಡಮ್, ಹೌದು. ಅಂತ ಆರ್ಡರ್ ವೈಸ್ ನಾವು ಮಾಡ್ಕೊಡ್ತೀವಿ. ಆಮೇಲೆ ಕ್ವಾಲಿಟಿನೂ ಕೂಡ ಅಷ್ಟೇ. ಈಗ ನೋಡಿ, ಈ ಪ್ರಿಂಟ್ ಇದೆ, ಈ ಪ್ರಿಂಟ್ಗೂ ಈ ಪ್ರಿಂಟ್ಗೂ ವ್ಯತ್ಯಾಸನೂ ಇದೆ. ನೋಡಿ, ಈ ಪ್ರಿಂಟ್ ಬೇರೆ, ಈ ಪ್ರಿಂಟ್ ಬೇರೆ. ಓಕೆ, ನಾನು ಕೊಡೋದೇನಂದ್ರೆ ಕಸ್ಟಮರ್ ಇದನ್ನ ನಾನು ಜಾಸ್ತಿ ಕೊಡಲ್ಲ. ಇದು ಕಂಪ್ನಿ ಪ್ರಿಂಟ್, ಇದನ್ನ ನಾವು ಮಾಡೋ ಪ್ರಿಂಟ್. ಇದರಲ್ಲಿ ಈ ಕ್ವಾಲಿಟಿ ನೋಡಿ, ಈ ಕ್ವಾಲಿಟಿ ನೋಡ್ಬಿಟ್ಟು ಚೆಕ್ ಮಾಡಿ ತಗೋಬಹುದು. ಆಮೇಲೆ ಇದು ವಾಟರ್ ಪ್ರೂಫ್, ಅಂದ್ರೆ ನೀರ್ ಒಳಗಡೆ ಹೋದ್ರೂ ಕೂಡ ರಿಂಕಲ್ಸ್ ಬರಲ್ಲ, ಆಮೇಲೆ ಫಂಗಸ್ ಬರಲ್ಲ. ಬಟ್ ಇದು ಹಂಗಲ್ಲ, ಇಮಿಡಿಯೇಟ್ ನೋಡಿ ಇದು ಏನಾದ್ರು ಮುದುಡೆ ಆಗ್ಬಿಡುತ್ತೆ. ನಾನು ಕಸ್ಟಮರ್ ತೋರಿಸ್ತೀನಿ, ಕ್ವಾಲಿಟಿ ನೋಡಿ ಯಾವ್ದು ಬೇಕೋ ಅದನ್ನ ಚಾಯ್ಸ್ ಮಾಡಿ, ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗಿರುತ್ತೆ. ಅದ್ರ ಒಳ್ಳೆ ರೇಟಲ್ಲಿ ಹಾಕೊಡ್ತೀನಿ. ಆಮೇಲೆ ಇದು ನಮ್ಗೆ ಹೇಳ್ತೀವಿ, ಇದು 3D ಪ್ರಿಂಟ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಇದು ನೋಡಿ ಪ್ರಿಂಟ್ ಹೆಂಗಿದೆ, ಪ್ರಿಂಟ್ ಇದು ಪೂರ್ತಿ ನೀರಲ್ಲಿ ಹಾಕ್ಬೋದು, ಹೆಂಗ್ ಬೇಕಾದಂಗೆ ಇದನ್ನ ಮಾಡ್ಬೋದು. ಇದನ್ನ 3D, ಇದು ಶಿವಾಜಿ. ಇದು ಈ ಪ್ರಿಂಟ್ ಎಲ್ಲ ಫ್ರೇಮ್ ಎಲ್ಲ ಹಾಕಿದ್ಮೇಲೆ ಇದು ಗ್ಲಾಸ್ ಅವಶ್ಯಕತೆನೇ ಇಲ್ಲ. ನಾನು ಇದನ್ನ ಇದೇ ತರ ಹೊರಗಡೆ ಒಂದು ಮಾಡಿ ಹಾಕಿದ್ದೀನಿ, 3D ಇದು. ಇದನ್ನ ನೋಡಿ ಹೆಂಗ್ ಬೇಕಾದಂಗೆ ನಿಮ್ಗೆ ಸೇಕ್ ಮಾಡಿದ್ರು ಕೂಡ ಅದು ಯಾಕಡೆ ನೋಡ್ತಿರಲ್ಲ ಆ ಕಡೆ ನಿಮ್ಗೆ ಫೀಲಿಂಗ್ ಇರುತ್ತೆ, ಡೆಪ್ತ್ ಕಾಣಿಸುತ್ತೆ ನೋಡಿ ಹಿಂದ್ಗಡೆ. ಇದಕ್ಕೆ 3D ಪ್ರಿಂಟ್ ಮೇಡಮ್. ಇದರಲ್ಲಿ ಸಿಗುತ್ತೆ ದೇವ್ರ ಫೋಟೋದಲ್ಲಿ ಆಲ್ಮೋಸ್ಟ್ ಕುದುರೆದಾಗಿರ್ಬೋದು, ಎಲ್ಲ ಅಂಬೇಡ್ಕರ್ ಆಗಿರ್ಬೋದು, ಬಸವಣ್ಣ ಅವ್ರದ್ದಾಗಿರ್ಬೋದು, ಲಕ್ಷ್ಮೀದಾಗಿರ್ಬೋದು, ಶಿವಾಜಿದಾಗಿರ್ಬೋದು. ಇದು ಮಿನಿಮಮ್ 18x24 ಸೈಜ್ ವರೆಗೂ ನೀವು ತಗೋಬಹುದು. ಚಿಕ್ಕದು 6x6 ಇಂಚಸ್ ಹಿಡಿದಿಂದ ಹಿಡ್ಕೊಂಡು ನೀವು 18x24 ವರೆಗೂ ತಗೋಬಹುದು ಈ ಪ್ರಿಂಟ್ ಅಲ್ಲಿ. ಮಿಕ್ಕಿದ ಪ್ರಿಂಟ್ ಅಲ್ಲಿ ನೀವು ಏನ್ ಸೈಜ್ ಆದ್ರೂ ಹೇಳಿ ನಾನು ರೆಡಿ ಮಾಡ್ಕೊಡ್ತೀನಿ. ನೋಡಿ ಮ್ಯಾಮ್, ಅದರಲ್ಲಿ ಇನ್ನೊಂದು ಫ್ರೇಮ್ ಅಲ್ಲಿನೇ, ಇದಕ್ಕೆ ನನಗೇನು ಮೌಂಟರ್ ಏನು ಬೇಡ, ಫ್ರೇಮ್ ಅಲ್ಲಿನೇ ನಮ್ಗೆ ವರ್ಕ್ ತೋರಿಸ್ಬೇಕು ಅಂತ ಕೇಳೋರಿರ್ತಾರೆ. ಅದಕ್ಕೆ ನಾನು ಏನ್ ಮಾಡಿದೀನಿ, 2 ಫ್ರೇಮ್ ಹಾಕಿದೀನಿ, ವರ್ಕ್ ಅಟ್ಟ ಹೈಲೈಟ್ ತೋರಿಸ್ತಾ ಇದೀನಿ. ಇದು ಡಬಲ್ ಫ್ರೇಮ್ ಮೇಡಮ್. ಇದು ನೋಡಕ್ಕೆ ಇದು ಫಿನಿಶಿಂಗ್ ಎಲ್ಲ ಇರುತ್ತೆ, ಇದಕ್ಕೆಲ್ಲ ಟೇಪ್ ಎಲ್ಲ ಹಾಕಿ ಕ್ಲೋಸ್ ಅಪ್ ಮಾಡ್ತೀವಿ. ಬಟ್ ಈ ವರ್ಕ್ ನೋಡಿದಾಗ, ದೂರಿಂದ ನೋಡಿದಾಗ ಅವ್ರ ವರ್ಕ್ ಅಟ್ಟ ಹೈಲೈಟ್ ಕಾಣಿಸ್ಬೇಕು. ಇದಕ್ಕೆ ಯಾವುದೋ ಡಿಸ್ಟರ್ಬೆನ್ಸ್ ಇರಲ್ಲ, ಇದು ಒಂದೇ ಒಂದು ಲೈನ್ ಇರೋದ್ರಿಂದ ನಾವು ಅದಕ್ಕೆ ಏನ್ ಸಬ್ಜೆಕ್ಟ್ ಬೇಕೋ ನೋಡಿ ಹಾಕಿರ್ತೀವಿ. ಈ ತರನು ನಮ್ಗೆ ಬೇಕನ್ನೋ ಔಟರ್ ಲೈನ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಬರೀ ಪೇಸ್ ಔಟರ್ ಲೈನ್ ಮಾಡ್ಕೊಡ್ತೀವಿ, ಈ ತರನು ಬೇಕಾದ್ರೆ ಮಾಡ್ಕೊಡ್ತೀವಿ ಮೇಡಮ್. ಇದ್ರಲ್ಲಿ ನಮ್ಗೆ ಏನಿಲ್ಲ ಮೇಡಮ್, ನಮ್ಮ ಹತ್ರ ಪ್ರೈಸ್ ಬಂದು ನಿಮ್ಗೆ 50 ರೂಪಾಯಿ ಹಿಡ್ಕೊಂಡು ನೀವು ಲಕ್ಷ, ನಿಮ್ಗೆ ಒಂದು ಕಮ್ಮಿ ಅಂದ್ರೂ ನಮ್ಮ ಹತ್ರ ಒಂದು 50 ಲಕ್ಷವರೆಗೂ ನೀವು ಇದನ್ನ ಮಾಡ್ಬೋದು. ಅಷ್ಟೊಂದು ನಮ್ಗೆ ಹತ್ರ ಆಪ್ಷನ್ ಇದೆ.
ರೂಪಾಯಿ ಅಂತ ಹೇಳ್ಬೋದು. ಹಾ ಹೌದು, ಯಾಕಂದ್ರೆ ಅದು ಆಲ್ಮೋಸ್ಟ್ ನೋಡಿ, ಇದು ನಾವು ಬೆಳ್ಳಿ ವಿಗ್ರಹ ಅಂತ ಹೇಳ್ತೀವಿ, ಅಂದ್ರೆ ಇದು ಬೆಳ್ಳಿ ಪ್ಲೇಟ್ ತರಾನೇ, ಇದು ಸಿಲ್ವರ್. ಇದು ಹೌದು. ಈ ಸಿಲ್ವರ್ ಬೇಕು ಅಂದ್ರೆ ನಿಮ್ಗೆ ಇದು 250 rupees ಅಲ್ಲಿ ಸಿಗ್ಬಿಡುತ್ತೆ ಈ ತರ ಫ್ರೇಮ್ಸ್ ಅಲ್ಲಿ. gift ಇದು ಚಿಕ್ಕ ಕೊಡ್ಬೋದಾ? ಹಿಡ್ಕೊಂಡು ದೊಡ್ಡ ಸೈಜ್ ವರೆಗೂ 250 ಗಿಫ್ಟಿಗೆ ಅಂತ ಕೊಡೋರಿಗೆ ಇದು ಒಂದು ಒಳ್ಳೆ ರೇಟ್ ಅಲ್ಲಿ ಇರುತ್ತೆ ಮೇಡಮ್. ಅಂದ್ರೆ ಯಾರೇ ತಮ್ಮ ಬಜೆಟ್ ತಕ್ಕಂಗ್ ಬಂದು ತಗೋಬಹುದು. ಹೌದು ಮೇಡಮ್, ಯಾಕಂದ್ರೆ ಅವ್ರಿಗೆ ಅರ್ಜೆಂಟ್ ಆಗಿ ಬೇಕು, ನಮ್ಗೆ ಇದೇ ಸೈಜಿಗೆ ಬೇಕು ಅಂದ್ರೆ ಒಂದು 10 ನಿಮಿಷ ಟೈಮ್ ಕೊಟ್ರೆ ಸಾಕು, ಇಮಿಡಿಯೇಟ್ ನಿಮ್ಗೆ ರೆಡಿ ಮಾಡಿ ಕೊಟ್ಬಿಡ್ತೀವಿ. ಬಂದವ್ರು ಇಲ್ಲಿ ನಿಮ್ದು ಇದನ್ನ ನೋಡಿ ಒಂದರ ತಗೊಂಡ್ ಹೋಗಿ ಹೋಗ್ತಾರೆ. ಅದೇ ಮೇಡಮ್, ಇಷ್ಟಪಟ್ಟು ಬಂದವರಾಗಿರ್ಬೋದು, ಅದನ್ನ ಕರ್ಕೊಂಡ್ ಬರೋರು ಇರ್ತಾರಲ್ಲ, ಅವ್ರು ಒಂದ್ಸರಿ ನೋಡ್ಬಿಟ್ರೆ, ನನಗೆ ಇವತ್ತು ನನ್ನ 10 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಇವತ್ತು ಬಂದ ಕಸ್ಟಮರ್ ಯಾವತ್ತು ಬಂದಿಲ್ಲ ಅಂತ ನಾನು ಇಷ್ಟ ಇಲ್ಲ. ನನ್ನ ಕಸ್ಟಮರ್ನ ನಾನು ಹಂಗೆ ಇದ್ದಾರೆ ನನ್ನ ಜೊತೆಗೆ. ಆಗ್ಲಿ, ಒಳ್ಳೇದಾಗ್ಲಿ. ಯಾಕಂದ್ರೆ ನಿಮ್ಮಂತವ್ರನ್ನ ಪರಿಚಯಿಸೋದು ನನ್ನ ಕರ್ತವ್ಯ. ಖಂಡಿತ ಮೇಡಮ್. ಈ ಒಂದು ನನ್ನ ಉದ್ದೇಶ ಏನಂದ್ರೆ, ಎಷ್ಟೋ ಜನ ಕಲಾವಿದರು ನನಗೆ ಈ ಪರಿಚಯ ಆಗಿದ್ದರಿಂದ ಅವರು ಹುಡುಕ್ತಿರ್ತಾರೆ, ಒಳ್ಳೆ ಫ್ರೇಮ್ ಅಂಗಡಿ ಬೇಕು ನಮ್ಗೆ, ಅದು ಕಡಿಮೆ ಇದ್ರಲ್ಲಿ ಬೇಕು ಅನ್ನೋರ್ಗು ಕೂಡ ಹೆಲ್ಪ್ ಆಗುತ್ತೆ ಅಂತ ನನ್ನ ಉದ್ದೇಶ. ಅದೇ ಮೇಡಮ್, ನಾನು ನಿಮ್ಮ ಮುಖಾಂತರ ಅದೇ ನಮ್ಮ ಆರ್ಟಿಸ್ಟ್ಗಳು ಇನ್ನೂ ಹೆಚ್ಚಿಗಾಗಿ ಬರಲಿ, ನಿಮ್ಮ ಮುಖಾಂತರ ಬಂದವ್ರಿಗೆ ನಿಮ್ಮ ಹೆಸರಿನ ಮೇಲೆ ನಾನು ಒಳ್ಳೆ ರೇಟಲ್ಲಿ ಕೊಡ್ತೀನಿ. ಆಮೇಲೆ ನನಗೆ ಮೇನು ಕಲಾವಿದರು ಬೆಳಿಬೇಕು, ಅವರಿಂದ ನಮ್ಮಿಂದ ಅವರು, ಅವರಿಂದ ನಾವು ಅಂತ ಒಂದು ಬಾಂಧವ್ಯ ಬೆಳೆದಾಗ ಆ ರಿಲೇಷನ್ ಹಂಗೆ ಉಳಿಯುತ್ತೆ. ನನಗೆ ಅದು ಇದು ಅನ್ನೋಕ್ಕಿಂತನೂ ನಾನು ಒಳ್ಳೆ ರೇಟಲ್ಲಿ ಮಾಡಿಕೊಡೋಣ, ಅವರು ನಾವು ಇಬ್ಬರು ಅಣ್ಣ ತಮ್ಮರ ಥರ ಇರೋಣ ಅನ್ನೋಂಥ ಒಂದು ಭಾವನೆಯಿಂದ ನಾವು ಇನ್ನೊಂದು ಸ್ವಲ್ಪ ಮುಖಾಂತರ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿ ಕಡಿಮೆ ರೇಟಲ್ಲಿ ಆಗಿರ್ಬೋದು ಒಳ್ಳೆ ಕೊಡೋಕ್ಕೆ ಅಷ್ಟು ವ್ಯವಸ್ಥೆ ಮಾಡ್ತೀನಿ.